ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಸೊ ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ ಶುರುವಾಗಿದೆ. ಸೊ ಯಾವ ರೀತಿ ನಾವು ಪ್ಲೇಯಿಂಗ್ 11 ಯೋಚನೆ ಮಾಡ್ತಿದ್ವಿ, ಅದೇ ರೀತಿ ಸರ್ಫರಾಜ್ ಖಾನ್ ಮತ್ತೆ ಧ್ರುವ್ ಜುರೇಲ್ ಇವತ್ತು ಡಿಬೇಟ್ ಮಾಡಿದ್ದಾರೆ. ಅವ್ರಿಗೆ ಟೆಸ್ಟ್ ಕ್ಯಾಪ್ನ ಕೊಟ್ಟಿದ್ದಾರೆ. ಸರ್ಫರಾಜ್ ಖಾನ್ಗೆ ಅನಿಲ್ ಕುಂಬ್ಳೆ ಅವರು ಕೊಟ್ಟರು ಟೆಸ್ಟ್ ಕ್ಯಾಪ್ನ. ಅವರು ಕೂಡ ವಿಶ್ ಮಾಡಿದ್ದಾರೆ. ಜೊತೆಗೆ ಧ್ರುವ್ ಜುರೇಲ್ಗೆ ದಿನೇಶ್ ಕಾರ್ತಿಕ್ ಕೊಡಿಸಿದ್ರು. ಜೊತೆಗೆ ಸರ್ಫರಾಜ್ ಖಾನ್ ಅವರ ತಂದೆ ಮತ್ತೆ ಅವರ ವೈಫು ಫುಲ್ಲು ಅಲ್ಲಿ ತುಂಬಾ ಎಮೋಷನಲ್ ಇತ್ತು ಇವತ್ತು ಸೀನ್ಸು. ಅದಾದ ನಂತರ ಇವತ್ತು ಇಂಡಿಯಾ ರೋಹಿತ್ ಶರ್ಮಾ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಿದ್ದಾರೆ. ಸೊ ಸ್ಟಾರ್ಟಿಂಗ್ಗೆ ಇಂಡಿಯಾಗೆ ಟ್ರಬಲ್ ಆಗಿದೆ. ಜೊತೆಗೆ ಒಳ್ಳೆ ಬ್ಯಾಟಿಂಗ್ ಪಿಚ್ ಇತ್ತು, ತುಂಬಾ ರನ್ಸ್ ಹೊಡೆಯೋಣ ಅಂತ ಐಡಿಯಾ ಇತ್ತು. ಬಟ್ ಯಶಸ್ವಿ ಜೈಸ್ವಾಲ್ 10 ಬಾಲ್ಗೆ ಹತ್ರ ನೋಡಿದ್ರು, ಅವರು ಕೂಡ ಬೇಗ ಔಟ್ ಆಗ್ಬಿಟ್ರು ಮಾರ್ಕ್ವುಡ್ಗೆ. ಅದಾದ ನಂತರ ಶುಭ್ಮನ್ ಗಿಲ್ ಕೂಡ ಒಂದು 9 ಬಾಲ್ ತಿಂದ್ರು, ಬಟ್ ಅವರು 0 ಸುತ್ಬಿಟ್ಟು ಹೋಗಿದ್ದಾರೆ. ಅವರು ಕೂಡ ಮಾರ್ಕ್ವುಡ್ಗೆ ಔಟ್ ಆದ್ರು. ಸೊ ರೋಹಿತ್ ಶರ್ಮಾ ಒಂದು ಎಂಡಲ್ಲಿ ನಿಂತ್ಕೊಂಡು ಆಡ್ತಾ ಇದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನೆಕ್ಸ್ಟ್ ರಜತ್ ಪತಿದಾರ್ ಬಂದ್ರು. ರಜತ್ ಪತಿದಾರ್ ಕೂಡ 15 ಬಾಲ್ಗೆ 5 ರನ್ನು, ಅವರು ಕೂಡ ಔಟ್ ಆದ್ರು ಹಾಟ್ಲಿಗೆ. ಸೊ ತುಂಬಾ ಇಂಡಿಯಾ ಟ್ರಬಲ್ ಇತ್ತು. 33ಕ್ಕೆ 3 ವಿಕೆಟ್ ಕಳ್ಕೊಂಡು ತುಂಬಾ ಟ್ರಬಲ್ ಅಲ್ಲಿ ಇದ್ದಾಗ ಅಂತ ಸಮಯದಲ್ಲಿ ರವೀಂದ್ರ ಜಡೇಜನ್ನ ಅಲ್ಲಿ ಪ್ರಮೋಷನ್ ಮಾಡಿ ಕಳಿಸಿದ್ದಾರೆ. ಯಾಕಂದ್ರೆ ನೆಕ್ಸ್ಟ್ ಇದ್ದು ಸರ್ಫರಾಜ್ ಖಾನ್ ಇದ್ರು. ಅದಾದ್ಮೇಲೆ ರವೀಂದ್ರ ಜಡೇಜಾ ಬರಬೇಕಾಗಿತ್ತು. ಸೊ ಇಲ್ಲಿ ಸೀನಿಯರ್ ಪ್ಲೇಯರ್ ಬೇಕಾಗುತ್ತೆ. ಜೊತೆಗೆ ರವೀಂದ್ರ ಜಡೇಜಾ ಲೋಕಲ್ ಬಾಯಿ, ಇದು ಸೌರಾಷ್ಟ್ರದಲ್ಲಿ ನಿಂತಿರೋದು. ಜೊತೆಗೆ ಸೀನಿಯರ್ ಕ್ರಿಕೆಟರ್ ಬೇಕಾಗಿತ್ತು ಅಲ್ಲಿ ವಿಕೆಟ್ ಉಳಿಸ್ಕೊಳ್ಳೋಕೆ. ಏನಾದರೂ ಸರ್ಫರಾಜ್ ಖಾನ್ ಬಂದು ಅವರು ಡಿಬೇಟ್ ಮಾಡ್ತಾ ಇದ್ದಾರೆ, ಅವರು ಏನಾದ್ರು ಪ್ರೆಷರ್ನಲ್ಲಿ ಔಟ್ ಆಗ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಇವರು ಈ ತೀರ್ಮಾನ ತಗೊಂಡ್ರು. ಬಟ್ ಅದು ಸಖತ್ತಾಗಿ ವರ್ಕ್ ಆಗಿದೆ. ಹೇಳ್ಬೇಕು ಅಂದ್ರೆ 185 ಫಾರ್ 3 ಇದೆ. ಈಗ ಜಸ್ಟ್ ಟೀಗೆ ಹೋಗಿದ್ದಾರೆ. 185 ಫಾರ್ 3 ಇದೆ. ಫಸ್ಟ್ ಸೆಷನಲ್ಲಿ ಒಂದು 93 ರನ್ ನೋಡಿದ್ರು, ಈ ಸೆಷನ್ 92 ರನ್ ನೋಡಿದ್ರು. ಆದರೆ ಅಲ್ಲಿ 3 ವಿಕೆಟ್ ಕಳ್ಕೊಂಡಿರೋದ್ರಿಂದ ಆ ಸೆಷನ್ ಇಂಗ್ಲೆಂಡ್ವರೆಗೂ ಹೋಯ್ತು. ಇಲ್ಲಿ 1 ವಿಕೆಟ್ ಕಳ್ಕೊಂಡಿಲ್ಲ ಲಂಚಿಂದ ಟಿ ಟೈಮ್ ತನಕ ಇಂಡಿಯಾ. ಸೊ ಇಂಡಿಯಾ ಸೆಷನ್, ಈ ಸೆಷನ್ ಇಂಡಿಯಾಗೆ ಕೊಟ್ಟಿದ್ದಾರೆ. ಸೊ ಒಂದು ಸೆಷನ್ ನಾವು ಗೆದ್ದಿದ್ದೀವಿ, ಒಂದು ಸೆಷನ್ ಇಂಗ್ಲೆಂಡ್ ಗೆದ್ಕೊಂಡಿದ್ದಾರೆ. ಸೊ ರವೀಂದ್ರ ಜಡೇಜಾ ಕೂಡ 123 ಬಾಲಲ್ಲಿ 1 ಸಿಕ್ಸರು 6 ಫೋರ್ಗಳ ಮೂಲಕ 68 ರನ್ನಲ್ಲಿ ಆಡ್ತಾ ಇದ್ದಾರೆ. ಸೊ ಎಲ್ಲೋ ರವೀಂದ್ರ ಜಡೇಜಾ ಕೂಡ ಸೆಂಚುರಿ ಹೊಡಿಬೋದು ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಅವ್ರದೇ ಹೋಮ್ ಟೌನು, ಸೆಂಚುರಿ ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ. ಜೊತೆಗೆ ವಿಕೆಟ್ ಕೂಡ ಏನು ತೊಂದರೆ ಮಾಡ್ತಾ ಇಲ್ಲ, ಆರಾಮಾಗಿ ಬ್ಯಾಟ್ಗೆ ಬರ್ತಾ ಇದೆ ಬಾಲು. ಟರ್ನ್ ಇಲ್ಲ, ಬೌನ್ಸ್ ಇಲ್ಲ, ಏನು ಅಷ್ಟು ಡಿಫ್ರೆನ್ಸ್ ಮಾಡ್ತಾ ಇಲ್ಲ ಬ್ಯಾಟ್ಸ್ಮನ್ಗೆ. ಜೊತೆಗೆ ರೋಹಿತ್ ಶರ್ಮಾ ಕೂಡ ಇನ್ನೇನು ಸೆಂಚುರಿ ಹತ್ತಿರದಲ್ಲಿದೆ, 97 ಇದ್ದಾರೆ. ಅವರು ಕೂಡ ಸೆಂಚುರಿ ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ. 154 ಬಾಲ್ಗೆ 97 ಇದ್ದಾರೆ. 11 4 ಹೊಡೆದಿದ್ದಾರೆ, 2 ಸಿಕ್ಸರ್ ಹೊಡೆದಿದ್ದಾರೆ. ಲೀಲಾಜಾಲವಾಗಿ ಆಡ್ತಾ ಇದ್ದಾರೆ ರೋಹಿತ್ ಶರ್ಮಾ. ಅವರ ಅಟ್ಯಾಕಿಂಗ್ ಕ್ರಿಕೆಟ್, ಡೇಂಜರಸ್ ಬ್ಯಾಟ್ಸ್ಮನ್ ಅಂತ ಅನ್ಸ್ಕೊಳ್ಳೋಕೆ ಅವರು ಲಾಯಕ್ ರೋಹಿತ್ ಶರ್ಮಾ, ನಾನು ಅನ್ಕೋತೀನಿ. ನೋಡೋಣ, ಇವತ್ತು ಡೇ ಎಂಡಲ್ಲಿ ಕೂಡ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅಲ್ಲೇನಾಗುತ್ತೆ ನೋಡೋಣ. ಜೊತೆಗೆ ಇವತ್ತು ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಕೂಡ ಇಲ್ಲಿ ಕುಲ್ದೀಪ್ ಯಾದವ್ ತಗೊಂಡಿದ್ದಾರೆ. ಸ್ಲೋ ಟರ್ನರ್ ಅಂದ್ಬಿಟ್ಟು ಕುಲ್ದೀಪ್ ಯಾದವ್ ತಗೊಂಡಿದ್ದಾರೆ. ಇಲ್ಲಿ ಅಕ್ಷರ್ನ ಕೂರಿಸಿದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ ಅಕ್ಷರ್ ಮತ್ತೆ ರವೀಂದ್ರ ಜಡೇಜಾ ಇಬ್ಬರು ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್. ಸೊ ಯಾರು ಒಬ್ಬರು ಇದ್ರೆ ಸಾಕು ಅಂತ ಇಲ್ಲಿ ಥಿಂಕ್ ಮಾಡಿದ್ದಾರೆ. ಸೊ ಜಡೇಜಾ ವಾಪಸ್ ಕಮ್ಬ್ಯಾಕ್ ಮಾಡಿರೋದ್ರಿಂದ ಥರ್ಡ್ ಟೆಸ್ಟ್ಗೆ ಅಕ್ಷರ್ ಪಟೇಲ್ನ ಕೂರಿಸಿದ್ದಾರೆ. ಕುಲ್ದೀಪ್ ಯಾದವ್ನ ಕರ್ಕೊಂಡಿದ್ದಾರೆ. ಜೊತೆಗೆ ಜಸ್ಪ್ರೀತ್ ಬುಮ್ರಾಗೆ ಒಬ್ಬ ಫಾಸ್ಟ್ ಬೌಲರ್ ಹೆಲ್ಪ್ ಬೇಕು ಅಂದ್ಬಿಟ್ಟು ಮೊಹಮ್ಮದ್ ಸಿರಾಜ್ನ ವಾಪಸ್ ತಗೊಂಡಿದ್ದಾರೆ. ಸೊ ಈ ರೀತಿ ಇದೆ. ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್, ರಜತ್ ಪತಿದಾರ್, ಸರ್ಫರಾಜ್ ಖಾನ್, ರವೀಂದ್ರ ಜಡೇಜಾ, ಧ್ರುವ್ ಜುರೇಲ್, ಅಶ್ವಿನ್, ಕುಲ್ದೀಪ್, ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್. ಈ ರೀತಿ ಇತ್ತು ಪ್ಲೇಯಿಂಗ್ 11 ಇವತ್ತು. ಸೊ ಮುಂದಿನ ಕ್ರಿಕೆಟ್ ಅಪ್ಡೇಟ್ನಲ್ಲಿ IPL ಕೂಡ ಇಂಡಿಯಾದಲ್ಲಿ ನಡೆಯುತ್ತೆ ಅಂತ ಒಂದು ಅಪ್ಡೇಟ್ ಬರ್ತಿದೆ. ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ಸ್ ಇರೋದ್ರಿಂದ ಬೇರೆ ದೇಶಕ್ಕೆ ಮೂವ್ ಆಗ್ಬೋದು, ದುಬೈ ಅಥವಾ ಸೌತ್ ಆಫ್ರಿಕಾ ಈ ಥರ ಎಲ್ಲರೂ ಮೂವ್ ಮಾಡ್ಬೋದು ಅಂತ ಪ್ಲಾನ್ ನಡೀತಾ ಇತ್ತು. ಸೊ ಇಂಡಿಯಾದಲ್ಲೇ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೇ ಆದರೂ ಲೋಕಸಭಾ ಎಲೆಕ್ಷನ್ಸ್ ಡೇಟ್ಸ್ ಬಂದ ಮೇಲೆ ಇವರು ಇದನ್ನ ಇವ್ರದ್ದು IPL ಶೆಡ್ಯೂಲ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಂತರ IPL ಅಲ್ಲಿ ಫಸ್ಟ್ ಹಾಫ್ ಕಂಪ್ಲೀಟ್ ಆಗೋಷ್ಟರೊಳಗೆ T20 ವರ್ಲ್ಡ್ ಕಪ್ಗೆ ಟೀಮ್ ಸೆಲೆಕ್ಷನ್ ಆಗುತ್ತೆ. ಸೊ ಅವಾಗ ಫಸ್ಟ್ ಹಾಫ್ ಕಂಪ್ಲೀಟ್ ಆಗೋಷ್ಟರೊಳಗೆ ಯಾರ್ಯಾರು ಪ್ಲೇ ಆಫ್ ಇಂದ ಆಚೆ ಇರ್ತಾರೆ ಪ್ಲೇಯರ್ಸು, ಯಾರು ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿರ್ತಾರೆ ಅವ್ರುಗಳು ಮಾತ್ರ ಸ್ವಲ್ಪ ಅರ್ಲಿಯಾಗಿ USA ಹೋಗ್ತಾ ಇದ್ದಾರೆ. USA ಮತ್ತು ವೆಸ್ಟ್ ಇಂಡೀಸ್ಗೆ ಅಲ್ಲಿ T20 ವರ್ಲ್ಡ್ ಕಪ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಆ ಥರ BCCI ಅವರು ಮುಂಚೆನೇ ಕಳಿಸ್ಕೊಡ್ತಾ ಇದ್ದಾರೆ ಕೆಲವು ಪ್ಲೇಯರ್ಸ್ನ. ಯಾವ ಪ್ಲೇಯರ್ಸ್ ಅಂತ ಹೇಳೋಕ್ಕಾಗಲ್ಲ ಈಗಲೇ, ಯಾರ್ಯಾರು ಪ್ಲೇ ಆಫ್ ಹೋಗಲ್ಲ ಅಂತ ಟೀಮಲ್ಲಿರೋ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಮಾತ್ರ. ಮುಂದಿನ ಅಪ್ಡೇಟಲ್ಲಿ ರೋಹಿತ್ ಶರ್ಮಾನೇ T20 ವರ್ಲ್ಡ್ ಕಪ್ನ ಲೀಡ್ ಮಾಡ್ತಾರೆ ಟೀಮ್ನ ಅಂತ ಒಂದು ಜೈ ಶಾ ಹೇಳಿಕೆ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ತುಂಬ ಚೆನ್ನಾಗಿ ಲೀಡ್ ಮಾಡಿದ್ರು. 2023 ODI ವರ್ಲ್ಡ್ ಕಪ್ಪಲ್ಲೂ ಕೂಡ ಅವರು ಫೈನಲ್ವರೆಗೂ ಬಂದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 10 ಮ್ಯಾಚಸ್ ಗೆದ್ದಿದ್ದಾರೆ. ಸೊ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ವರ್ಲ್ಡ್ ಕಪ್ ಸೋತಿದ್ದು ಬೇಜಾರಾಗಿರ್ಬೋದು, ಬಟ್ ಅದು ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದು ಅಲ್ಲಿ ತುಂಬ ಖುಷಿ ಕೊಟ್ಟಿದೆ. ಜೊತೆಗೆ ಈಗ T20 ವರ್ಲ್ಡ್ ಕಪ್ನು ಕೂಡ ರೋಹಿತ್ ಶರ್ಮಾನೇ ಲೀಡ್ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ಅವರ ಡೆಪ್ಯೂಟಿಯಾಗಿ ಅಂದರೆ ಉಪನಾಯಕನಾಗಿ ಇಲ್ಲಿ ಲೀಡ್ ಮಾಡ್ತಾರೆ ಅಂತ ಬಂದಿದೆ. ಇಲ್ಲಿ ನೋಡಿದ್ರೆ IPLನಲ್ಲಿ ಹಾರ್ದಿಕ್ ಪಾಂಡ್ಯನ ಮುಂಬೈ ಇಂಡಿಯನ್ಸ್ಗೆ ಕ್ಯಾಪ್ಟನ್ ಮಾಡಿದ್ದಾರೆ. ಅಲ್ಲಿ ಅವರ ಕೆಳಗಡೆ ರೋಹಿತ್ ಶರ್ಮಾ ಆಡಬೇಕಾಗುತ್ತೆ. ಆದರೆ ಇಲ್ಲಿ ಇಂಟರ್ನ್ಯಾಷನಲ್ ಟೀಮ್ ಅಂತ ಬಂದ ತಕ್ಷಣ ರೋಹಿತ್ ಶರ್ಮಾ ಕೆಳಗಡೆ ಹಾರ್ದಿಕ್ ಪಾಂಡ್ಯ ಆಡಬೇಕಾದ ಪರಿಸ್ಥಿತಿ ಬಂದಿದೆ. ಇದೊಂಥರ ವಿಚಿತ್ರ ಆಗಿದೆ ಇಲ್ಲಿ. ಮತ್ತು ಮುಂದಿನ ಅಪ್ಡೇಟ್ನಲ್ಲಿ ಇವತ್ತು ಅಶ್ವಿನ್ ಅವರು ಇನ್ನೊಂದು ವಿಕೆಟ್ ತೆಗೆದ್ರೆ ಸಾಕು, ಅವರ 500ನೇ ವಿಕೆಟ್ ಕಂಪ್ಲೀಟ್ ಮಾಡ್ತಾರೆ. ಸೊ ಅದು ಸೌರಾಷ್ಟ್ರದಲ್ಲಿ ಮಾಡ್ತಾ ಇರೋದು ಒಂದು ರವೀಂದ್ರ ಜಡೇಜಾಗೂ ಖುಷಿ ಆಗುತ್ತೆ ಅಂತ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಮ್ಮ ಹೋಮ್ ಟೌನಲ್ಲಿ ಅವರು 500 ವಿಕೆಟ್ಸ್ ಕಂಪ್ಲೀಟ್ ಆದರೆ ನಮಗೂ ಒಂದು ದೊಡ್ಡ ಖುಷಿ ಅಂತ ರವೀಂದ್ರ ಜಡೇಜಾ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ನಮ್ಮ ಬೌಲಿಂಗ್ ಇನ್ನಿಂಗ್ಸ್ ಸ್ಟಾರ್ಟ್ ಆದಾಗ, ಅಂದರೆ ಇಂಗ್ಲೆಂಡ್ ಅವ್ರದ್ದು ಫಸ್ಟ್ ಇನ್ನಿಂಗ್ಸ್ ಶುರುವಾದಾಗ ನಮಗೆ ಆದಷ್ಟು ಬೇಗ ಅಶ್ವಿನ್ ವಿಕೆಟ್ ತೆಗೆದು 500 ಲ್ಯಾಂಡ್ ಮಾರ್ಕ್ನ ಅಚೀವ್ ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ಸೊ ಅದಾದ ನಂತರ ಜೇಮ್ಸ್ ಆ್ಯಂಡರ್ಸನ್ ಕೂಡ ಇನ್ನು 5 ವಿಕೆಟ್ ತಗೊಂಡ್ರೆ ಒಟ್ಟು 700 ವಿಕೆಟ್ ಕಂಪ್ಲೀಟ್ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ನೋಡೋಣ, ಜೇಮ್ಸ್ ಆ್ಯಂಡರ್ಸನ್ ಕೂಡ ಈ ಇನ್ನಿಂಗ್ಸಲ್ಲಿ ತೆಗಿಬೋದು. ಇಲ್ಲಿ ಸ್ಪಿನ್ನರ್ಗೂ ಕೂಡ ಇಲ್ಲಿ ಸಿಗ್ತಾರೆ, ನೋಡ್ಬೇಕೇನಾಗುತ್ತೆ ಅಂತ. ಮತ್ತು ಬೆನ್ ಸ್ಟೋಕ್ ಕೂಡ 100ನೇ ಮ್ಯಾಚ್ ಆಡ್ತಾ ಇದ್ದಾರೆ, 100ನೇ ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ. ನೋಡಿ ಡೆಡಿಕೇಶನ್ ಹೆಂಗಿದೆ ಬೆನ್ ಸ್ಟೋಕ್ಸ್ ಒಬ್ಬ ಆಲ್ರೌಂಡ್ರು, ಅಂದರೆ ಪ್ರಖ್ಯಾತ ಆಲ್ರೌಂಡರ್ ಅಂತ ಹೇಳ್ಬೋದು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ಹಾರ್ದಿಕ್ ಪಾಂಡ್ಯ ಕೂಡ ಅದೇ ರೀತಿ ಒಂದು ಬೆಸ್ಟ್ ಆಲ್ರೌಂಡರ್ನೇ. ಬಟ್ ಏನೋ ಹಾರ್ದಿಕ್ ಪಾಂಡ್ಯ ಟೆಸ್ಟ್ ಕ್ರಿಕೆಟ್ ಆಡೋಕ್ಕೆ ಇಷ್ಟು ಇಂಟ್ರೆಸ್ಟ್ ತೋರಿಸಲ್ಲ.
ಆದರೆ ಟೆಸ್ಟ್ ಕ್ರಿಕೆಟ್ ಆಡೋಕೆ ಒಂದು ಡೆಡಿಕೇಶನ್ ಬೇಕು, ಒಂದು ಎನರ್ಜಿ ಬೇಕೇ ಬೇಕು. ಅದು ಹಾರ್ದಿಕ್ ಪಾಂಡ್ಯ ರಿಸ್ಕ್ ಅಂತೂ ತೊಗೊಳಲ್ಲ. ಅವರು ಇಂಜುರಿಯಿಂದ ಬಂದಮೇಲೆ ಅವರು ಟೆಸ್ಟ್ ಕ್ರಿಕೆಟ್ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಆರಾಮಾಗಿ ಕಂಫರ್ಟಬಲ್ ಆಗಿ ಏನು 20 ಆಡ್ಕೊಂಡಿರೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ODI ಕೂಡ ಅವರು ಕಂಪ್ಲೀಟಾಗಿ ODI ಫಾರ್ಮೆಟ್ ಕೂಡ ಆಡೋದಿಲ್ಲ. ಯಾಕಂದರೆ ವರ್ಲ್ಡ್ ಕಪ್ಪಲ್ಲಿ ಗೊತ್ತು 3 ಮ್ಯಾಚ್ ಆಡಿದ್ದು ಇಂಜುರಿ ಮಾಡ್ಕೊಂಡು ಹೋಗ್ಬಿಟ್ರು. ಅಂದರೆ ಅವ್ರನ್ನ ನಂಬಕ್ಕಾಗಲ್ಲ ಟೆಸ್ಟ್ ಕ್ರಿಕೆಟ್ಗೆಲ್ಲ. 5 ಡೇಸ್ ಗೇಮ್ ಆಡಬೇಕು. ಅಲ್ಲಿ ಜಾಸ್ತಿ ಬೌಲಿಂಗ್ ಇರ್ತದೆ. ಒಂದೇ ಸ್ಪೆಲ್ಲಲ್ಲಿ ಜಾಸ್ತಿ ಬೌಲಿಂಗ್ ಇಲ್ಲ ಅಂದರೂ ಬೌಲಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಹಾರ್ದಿಕ್ ಪಾಂಡ್ಯ ಆಡೋದಿಲ್ಲ. ಬಟ್ ಅವ್ರಿಗೆ ಅಷ್ಟು ಡೆಡಿಕೇಶನ್ ಇಲ್ಲ ಅಂತಲೇ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯಗೆ IPL ಮತ್ತು T20 ಫಾರ್ಮ್ಯಾಟ್ ಮಾತ್ರ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ನಲ್ಲಿ. ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ 1 ಸ್ಟಂಪ್ಸ್ ಆದಮೇಲೆ ಇನ್ನೊಂದು ವಿಡಿಯೋ ಮೂಲಕ ಸಿಗ್ತೀನಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.